ಟೀಚರ್ ನನ್ ಗಂಡನ ಮನ್ಯಾಗ ಪರಿಹಾರ ಇಲ್ರಿ, ನನಗ್ ಊರ್ ಬಿಟ್ಟು ಹೋಗೋಂಗ ಪರ್ಸನ್ ಬಂದೈತ್ರಿ. ಇದಕ್ ಪರಿಹಾರ ನೀವ ಕೊಡ್ರಿ. ಹೊಲ ಇಲ್ಲ ಏನಿಲ್ರಿ, ನಾವ್ ಅಂತ್ಲಿ ಊರಾಗ ಬಿ ಹೊಲ ನಮ್ಗೆ ಏನಿಲ್ರಿ. ಬಡವ್ರ ಮಂದಿ ಭಾಳ ಇದಾರಿ, ಹೆಣ್ಮಕ್ಳ ಕೆಲಸ ಇಲ್ರಿ, ಏನ್ರ ಕಂಪನಿ ಕೆಲಸ ಕೊಡ್ರಿ ನೀವು. ಮೇಡಮ್ ಅವ್ರ ನಮ್ಮಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಇಲ್ರಿ, ಒಂದು ನೋಂದಾಯಿತ ಕುಟುಂಬಕ್ಕೆ ಒಂದು 100 ದಿವಸ ಕೊಡ್ತೀವಿ ಮೇಡಮ್. ಒಂದು 100 ದಿವಸ ಇದ್ರಿ, 100 ದಿವಸ ವರ್ಷ ಮಾಡ್ತಾರೆ ಮೇಡಮ್ ಕೆಲಸ. ಒಂದ್ ನಿಮಿಷ ತಾಯಿ, ಇಲ್ಲಿ ನೋಡಿ, ಉದ್ಯೋಗ ಖಾತ್ರಿ ಇದೆಯಾ? ಎಲ್ಲರೂ ಜಾಬ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? 100 ದಿನ ಅಂದ್ರೆ ವಯಸ್ಸಾದವರು, ಗರ್ಭಿಣಿ, ಹ್ಯಾಂಡಿಕ್ಯಾಪ್ ಇದ್ರೆ 50%, 50% ನೀವು ಇರುವ. ನಾನು ನಿನ್ಗೂ ಉತ್ತರ ಕೊಡ್ತೀನಿ, ಕುತ್ಕೊಳ್ಳವ. ನಿನ್ಗೂ ಹೇಳ್ತೀನಿ, ಕುತ್ಕೊಳ್ಳವ. ಆಯ್ತಾ? ಒಟ್ಟು ನೀವು 1 ವರ್ಷಕ್ಕೆ ಒಂದು ಮನೆಗೆ ಒಂದು 100 ದಿವಸ ಎಷ್ಟಪ್ಪ ಅದು ರೊಕ್ಕ? ಎಷ್ಟದ? 100 ಡೇಸ್ ಮೇಡಮ್. 370 ರೂಪಾಯಿ ಕೊಡ್ತೀವಿ. 370 8 9 ಐತಲ್ರಿ? 370 379 ಇಲ್ಲ 370 ಅಂತಂದ್ರೆ 37,000 ರೂಪಾಯಿ. ಎಷ್ಟ್ ಜನ ತಗೊಂಡಿದೀರಿ ವರ್ಷದಲ್ಲಿ? ಈಗ ಸ್ಟಾರ್ಟ್ ಮೇಡಮ್. ಇನ್ನು 100 ಡೇಸ್ ಮುಗಿದಿಲ್ಲ ಮೇಡಮ್. ರೆಗ್ಯುಲರ್ ಆಗಿ ಕೆಲಸ. ಹೋದ ವರ್ಷ ಯಾರು ತಗೊಂಡಿದ್ದೀರಿ ನೋಡ್ರವ ನೀವು? ತಮ್ಮ, ನಾನೊಂದು ಊರಿಗೆ ಖಾತ್ರಿಯಲ್ಲಿ ಇವತ್ತು ಕೆಲಸ ಮಾಡಿದವ್ರು ಬಹಳಷ್ಟು ಜನ ಬಂದ್ರೆ ಕೈ ಎತ್ತಿ ಹೇಳ್ಬೋದಿತ್ತು ಒಳಗೆ. ನಾವು ನಿಮಗೆ ಕೆಲಸ ಕೊಟ್ಟೇವಿ ಅಂದ್ರೆ ನಮ್ ಪಿಡಿಒ ಹೇಳಿದ್ರೆ ಮಾತ್ರ ಎತ್ತೀರೇನ್ರಿ? ಎಲ್ಲರಿಗೂ ನಿಮಗೆ ಭೇಟಿ ಆಗೇನಿ. 100 ದಿನ ಬರತ್ತ ನಾನು ನಿಮಗೆ ಕೆಲಸ ಜಾಗದಲ್ಲಿ ಬಂದ್ ಹೇಳೇನಿ. ಖರೇನು ಸುಳ್ಳು ಹೇಳ್ರಿ ತಾಯಿ? ಎಷ್ಟನೇ ಕ್ಲಾಸ್ ಅವ ನಿನ್ ಮಗ? ಯಾಕ್ರಿ ಬಿಡಿಸಿರಿ? ಈಗ ಓದಿಸ್ತೀಯಾ? ಓದಿಸ್ತೇನ್ರಿ. ಹೆಂಗ್ ಸಹಾಯ ಮಾಡ್ಬೋದು ಅಂತವ್ರಿಗೆ, ಮಕ್ಕಳಿಗೆ? ಎಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದವರು? ಅಣ್ಣಪ್ಪ, 11 ವರ್ಷದ ಹುಡುಗ ಇದ್ದಾನೆ, ಹೆಂಗ್ ಸಹಾಯ ಮಾಡ್ಬೋದು ಹೇಳಪ್ಪ? ತಾಯಿ, ಯಾವ ಸಮುದಾಯನವ ನೀವು? ಎಸ್ಸಿ ರೀ. ಹಾಸ್ಟೆಲ್ಗಳಲ್ಲಿ ಇರ್ತೀರಮ್ಮ? 11ನೇ ಸಾಲ ಮುಗ್ದೈತ್ರಿ, ಅವ್ನ್ ಪಾಸ್ ಆಗಿದಾನ್ರಿ. 11ನೇ ಮುಂದ ಹಾಕೋದ್ ನನ್ ಕಡೆ ಕ್ಯಾಪಾಸಿಟಿ ಇಲ್ರಿ. ಹಾ, ಕಳಿಸ್ತೇನ್ರಿ. ಆಯ್ತು, ಸಂತೋಷ್. ಅವ್ರ ನಂಬರ್ ತಗೊಳ್ರಿ. BCM ಆಫೀಸರ್ ಇದ್ದೀರಿ ಮೇಡಮ್? ಇಲ್ಲೇ ಇದಾರೆ. ನೀವು ಓದಿಸ್ಬೇಕವ, ಗೊತ್ತಾಯ್ತಾ? ಓದಿಸವ. ನೀನ್ ಅಂಬೇಡ್ಕರ್ ಮಾಡು ಅಂತ ಹೇಳಿದ್ನಲ್ಲ ನಾನು. ನಿನ್ ಅಂಬೇಡ್ಕರ್ ಆಗ್ಬೇಕು. ಮಾಡ್ತೀಯಾ? ಹಾ, ನಾನ್ ನಿಮ್ ಜೊತೆ ಟಚ್ ಅಲ್ಲಿ ಇರ್ತೀನಿ. ಅವ್ರು ನಿಮಗ್ ಮಾಡೇ ಮಾಡ್ತಾರೆ. ಈ ಸಲ ಮತ್ತೆ ರಜಾ ಸ್ಟಾರ್ಟ್ ಆಯ್ತಲ್ಲ, ಫಸ್ಟ್ ಅಡ್ಮಿಷನ್ ಮಾಡಿಸಿ. ಇವ್ರ ನಂಬರ್ ಬರ್ಕೊಂಡಿದ್ದೀನವ? ಅವ್ರು ಹೇಳಿದ್ರಲ್ಲ ಆಗ್ಲೇ, ಯಾಕೆ ಬರ್ಕೊಳ್ಳಿಲ್ಲ ನೀವು? ಹಾ, ತಾಯಿ ನಂಬರ್ಸ್ ತಗೊಳ್ರಿ ನೀವು. ತಾಯಿನ ಬರವ ನೀನ್ ಈ ಕಡೆ ನೋಡ್ರವ. ಯಾರಿಗೆ ಬಡತನ ಇರ್ಲಿ, ನಿಮ್ ಮಕ್ಕಳು ನೀವು ಓದಿಸ್ಬೇಕು ಅಂತಂದ್ರೆ 6ನೇ ಕ್ಲಾಸ್ ನಂತರ ಸರ್ಕಾರದ್ದೇ ಮೊರಾರ್ಜಿ ದೇಸಾಯಿ ಶಾಲೆ ಇದೆ. ನೀವಲ್ಲಿ ಅಡ್ಮಿಷನ್ ಮಾಡಿ. ಯಾರು ಬಡತನ ಇದೆ ಮಕ್ಕಳನ್ನ ಅಲ್ಲಿ ನೋಡಿ. ಮೊರಾರ್ಜಿ ದೇಸಾಯಿಲಿ ಈ ವರ್ಷ 240 ರ್ಯಾಂಕ್ ಆ ಶಾಲೆಗಳಿಗೆ ಬಂದಿದೆ. ಅಷ್ಟು ಚೆನ್ನಾಗಿದೆ ಆ ಶಾಲೆ. ನಿಮ್ ಮಕ್ಕಳನ್ನೆಲ್ಲ ನೀವು ಸೇರಿಸಿ. ನಿಮ್ಗೆ ಯಾರಿಗೂ ಓದ್ಸಕ್ ಆಗೋದಿಲ್ಲ ಅದ್ಬೇಕು, ಅದು ಹಾಸ್ಟೆಲ್. ಓದಿಸ್ತೀರೇನವ? ಓದಿಸ್ತೀರೇನ್ರಪ್ಪ ತಂದೆಂದಿರ? ಹಾ, ಓದಿಸ್ತೀರಿ? ಎಷ್ಟು ಜನ ಇನ್ಮೇಲೆ ವೆಟರ್ನರಿ ಹಾಸ್ಪಿಟ್ಲ್ಗೆ ಹೋಗಿ ನೀವು ಅರ್ಜಿ ಹಾಕಿ ಪಡ್ಕೋತೀರಾ? ಆಸ್ತಿನೇ ಇಲ್ಲ, ನಾವ್ ಏನ್ ಪಡ್ಕೊಳ್ಳೋದು ಅಂತಾರೆ. ಆಸ್ತಿ ಇಲ್ದಿರೋರ್ಗೆ ಇನ್ನೇನ್ರಿ ಮಾಡ್ತೀರಾ ನೀವು ಹೈನುಗಾರಿಕೆಯಲ್ಲಿ? ಅಲ್ಲ, ಅದು ಬಿಟ್ಟು ಈಗ ಒಂದು ಹಸು ಮೇಯಿಸ್ಕೊಳಕ್ ಕೊಡೋದು, ಆ ತರದ್ ಏನಾದ್ರು ಸಣ್ಣ ಸಣ್ಣ ಸ್ಕೀಮ್ಸ್ ಇದೆಯಾ ಅವರಿಗೆ? ಅದೇನದು ಸಹಾಯಧನ? ಮತ್ ನಿಮ್ ನಂಬರ್ ಹೇಳ್ರಿ. ನಿಮ್ ನಂಬರ್? ನನ್ನ ಹೆಸರು ಡಾಕ್ಟರ್ TS ಗಂಟಿ. ಗಲಾಟೆ ಮಾಡಬಾರ್ದು ಪ್ಲೀಸ್, ನಿಶಬ್ದ. ಅಂಬೇಡ್ಕರ್ ಮಕ್ಕಳು ಯಾವಾಗ್ಲೂ ಶಿಸ್ತನ್ನ ಕಾಪಾಡಬೇಕು. ಎಲ್ಲರಾಗಿ ಅಲ್ಲ ನಾವು. ಹೇಳಿ. 944. ಆಸ್ತಿ ಇಲ್ದವರು ಸಹ ನೀವು. ಎಲ್ಲೈತ್ರಿ ನಿಮ್ದು? ಜೋರ್